ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳು, ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ಏನು ನಕ್ಷತ್ರನ ಬದಲಾವಣೆ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ವೃಷಭ ರಾಶಿಯವರ ಏನು ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ, ವೃಷಭ ರಾಶಿಯವರಿಗೆ ಒಂದು ಅದೃಷ್ಟಕರವಾದ ತಿಂಗಳು ಜನವರಿ ತಿಂಗಳು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಆಧ್ಯಾತ್ಮಿಕತೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ತರುವಂತ ತಿಂಗಳು ಇದಾಗಿರುತ್ತೆ. ಅಷ್ಟೇ ಅಲ್ದಿರ, ನಿಮ್ಮ ಅಧಿಪತಿ ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ಅದೃಷ್ಟದ ಮನೆ ಅಂದ್ರೆ 9ನೇ ಮನೆಯಲ್ಲಿ ಬಲವಾಗಿ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಒಂದು ಸಕಾರಾತ್ಮಕವಾದ ಅಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದರಲ್ಲಿ ಮೊದಲನೇದಾಗಿ ಆರ್ಥಿಕ ಮತ್ತು ಅದೃಷ್ಟ ಅಂತ ನೋಡೋದಾದ್ರೆ, ಈ ತಿಂಗಳು ನಿಮ್ಗೆ ಅದೃಷ್ಟವು ಹೆಚ್ಚಿನ ಬೆಂಬಲ ನೀಡುತ್ತೆ. ಗುರು ಮತ್ತು ರಾಹು ಗ್ರಹಗಳ ಪ್ರಭಾವವು ಆರ್ಥಿಕ ಲಾಭಗಳಿಗೆ ಉತ್ತಮ ವೇದಿಕೆಯನ್ನು ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ. ಹಾಗೆ ಹಠಾತ್ ಧನಲಾಭ ಅಥವಾ ಹೂಡಿಕೆಯಿಂದ ಉತ್ತಮ ಆದಾಯ ಪಡೆಯುವಂತ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಾತುಗಳಿಂದ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಕೂಡ ಸಿಗ್ತಾ ಇದೆ. ಹಾಗೆ ಖರ್ಚುಗಳು ಸಾಮಾನ್ಯವಾಗಿರುತ್ತದೆ, ಆದ್ರೆ ನೀವು ಬುದ್ಧಿವಂತಿಕೆಯಿಂದ ಅದನ್ನ ನಿರ್ವಹಿಸಬೇಕು. ಅಂದ್ರೆ ಖರ್ಚುಗಳು ನಿಮ್ಗೆ ಸಾಮಾನ್ಯವಾಗಿ ಬರ್ತಿದ್ರು ಕೂಡ ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡಬಾರ್ದು ಅಂತ ಸ್ವಲ್ಪ ಆಲೋಚನೆ ಮಾಡ್ಕೊಂಡ್ಬಿಟ್ರೆ ಈ ತಿಂಗಳಲ್ಲಿ ನೀವು ಒಂದು ಅದೃಷ್ಟಕರವಾದ ತಿಂಗಳು ಅಂತಾನೆ ಹೇಳ್ಬೋದು. ಇನ್ನು ವೃತ್ತಿ ಕೆಲಸ ಹೇಗಿರುತ್ತೆ ಅಂತ ನೋಡಿದ್ರೆ, ವೃತ್ತಿ ಜೀವನದಲ್ಲಿ ಇದು ಉತ್ತಮ ಪ್ರಗತಿನ ತಂದ್ಕೊಡುವಂತ ತಿಂಗಳಾಗಿರುತ್ತೆ. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾದ ಒಂದು ಏನೋ ಪರಿಣಾಮನ ನೀವು ನೋಡ್ಬೋದು. ಇನ್ನು ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡೋದಕ್ಕಾಗಿರ್ಬೋದು ಅಥವಾ ವಿದೇಶದ ಸಂಪರ್ಕಗಳಿಂದ ನಿಮ್ಗೆ ಒಂದು ಲಾಭ ಪಡೆಯುವಂತ ಸಮಯ ಇದಾಗಿರುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನೀವು ಮಾಡ್ತಿರೋಂತ ಒಂದು ಕೆಲಸಕ್ಕೆ ಅಥವಾ ನಿಮ್ಮ ಜ್ಞಾನಕ್ಕೆ ಒಂದು ಒಳ್ಳೆ ಮನ್ನಣೆ ಸಿಗುವಂತ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಹಾಗೆ ನಿಮ್ಮ ಮಾತುಗಾರಿಕೆ ಕೂಡ ಇಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ. ಇನ್ನ ಶಿಕ್ಷಣ ಮತ್ತೆ ಪ್ರಯಾಣ ಅಂತ ನೋಡಕ್ ಹೋದ್ರೆ, ಉನ್ನತ ಶಿಕ್ಷಣ ಪಡೆಯೋದಕ್ಕೋಸ್ಕರ ವಿದೇಶ ಪ್ರಯಾಣ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ನಿಮ್ಗೆ ದೊರಕ್ತಾ ಇದೆ. ಹಾಗೆ ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಕೂಡ ಭೇಟಿ ನೀಡುವಂತ ಸಾಧ್ಯತೆಗಳಿದೆ. ಈ ಪ್ರಯಾಣಗಳಿಂದ ನಿಮ್ಗೆ ಅನುಕೂಲ ಕೂಡ ಆಗುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದ್ರೆ ಅತಿಯಾದ ಪ್ರಯಾಣ ಅಥವಾ ಒತ್ತಡದಿಂದ ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳು ಅಥವಾ ತಲೆನೋವು ಉಂಟಾಗಬಹುದು. ಅಥವಾ ಮಾನಸಿಕವಾದ ಒತ್ತಡಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಒಂಚೂರು ಧ್ಯಾನ, ಯೋಗ ಇದನ್ನ ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ಆಗ್ತಿರುವಂತ ಒತ್ತಡಗಳಿಂದ ನೀವು ಒಂಚೂರು ಈಚೆ ಬರ್ಬೋದು. ಇನ್ನು ಸಂಬಂಧಗಳು, ಪ್ರೀತಿ ಹೇಗಿರುತ್ತೆ ಅಂತ ನೋಡಕ್ ಹೋದ್ರೆ, ಈ ಒಂದು ತಿಂಗಳಲ್ಲಿ ಗುರು ಮತ್ತೆ ಶುಕ್ರನ ಸಂಚಾರ ಇರೋದ್ರಿಂದ ಪ್ರೀತಿ ಮತ್ತೆ ವೈವಾಹಿಕ ಜೀವನ ತುಂಬಾ ಅನುಕೂಲಕರವಾಗುತ್ತೆ. ಹಾಗೆ ನಿಮ್ಮ ಸಂಗಾತಿ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. ಇನ್ನು ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಪರಿಹಾರ ಅಂತ ಏನು ನೋಡೋದಾದ್ರೆ, ನಿಮ್ಗಿರುವಂತ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿ ಶುಕ್ರವಾರದ, ಯಾಕಂದ್ರೆ ನಿಮ್ಗೆ ರಾಶಿಯಾಧಿಪತಿ ಶುಕ್ರನೇ ಆಗ್ತಾನೆ, ಅವನು ಇನ್ನೊಂದಷ್ಟು ಬಲವಾಗಿಲ್ಲ, ಯಾಕಂದ್ರೆ ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಇನ್ನೊಂದಷ್ಟು ಶುಭ ಸುದ್ದಿಗಳನ್ನ ಕೊಡ್ಲಿ ಅನ್ನೋದಕ್ಕೋಸ್ಕರ ಪ್ರತಿದಿನ ನೀವು ಶ್ರೀ ಸೂಕ್ತನ ಪಠನೆ ಮಾಡ್ಬೇಕಾಗತ್ತೆ. ಹಾಗೆ ಗುರುಗ್ರಹದ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿ ಗುರುವಾರ ದಿವಸ ನೀವು ಏನು ಗುರುಗೆ ಸಂಬಂಧಪಟ್ಟಿರುವಂತ ದೇವಸ್ಥಾನಕ್ಕೆ ಹೋಗಿ ಏನು ಹಳದಿ ಬಣ್ಣದ ಸಿಹಿನ ದಾನ ಮಾಡೋದಾಗಿರ್ಬೋದು ಅಥವಾ ದೇವರಿಗೆ ನೈವೇದ್ಯ ಮಾಡೋದಾಗಿರ್ಬೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ಗುರುವಿನ ಒಂದು ಆಶೀರ್ವಾದನ ಪಡಿಬಹುದು. ಹಾಗೆ ಬಡವರಿಗೆ ನಿಮ್ ಕೈಲಿ ಸಾಧ್ಯ ಆದಷ್ಟು ಶನಿವಾರ ದಿವಸ ದಾನ ಧರ್ಮ ಮಾಡೋದ್ರಿಂದ ಒಂದು ಶನಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೆ ನೀವು ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಒಂದು ರಾಹುವಿನ ಒಂದು ಅನುಗ್ರಹ ಕೂಡ ನಿಮ್ಗೆ ಸಿಗುತ್ತೆ. ಇದ್ರ ಜೊತೆಗೆ ನೀವು ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಕೂಡ ಪಠನೆ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ದೇವರುಗಳ ಒಂದು ಅನುಗ್ರಹ ಖಂಡಿತವಾಗ್ಲೂ ನಿಮ್ ಮೇಲೆ ಇರುತ್ತೆ. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.